ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸವಿಗೆಹಳ್ಳಿಯಲ್ಲಿ ನೀರಾವರಿ ಹೋರಾಟ ಸಮಿತಿಯ ನೂತನ ಕಚೇರಿಯನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಡಿಸಿಪಿ ರವೀಶ್ ಉದ್ಘಾಟಿಸಿ, ರೈತರ ಹೋರಾಟಗಳಿಗೆ ಸಂಘಟಿತ ಶಕ್ತಿ ಅಗತ್ಯವಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷ ಚಂದ್ರು ಹೊಸಳ್ಳಿ, ಕೆಆರ್ಎಸ್ ಪಕ್ಷದ ಮುಖಂಡ ಭಟ್ರಳ್ಳಿ ಮಲ್ಲಿಕಣ್ಣ, ಹೇಮಾವತಿ ಹೋರಾಟಗಾರ ಮಧು ಸವಿಗೆಹಳ್ಳಿ, ಆಟೋ ಮಂಜಣ್ಣ ಹಾಗೂ ಸಾವಶೆಟ್ಟಿಹಳ್ಳಿ ಮಲ್ಲಣ್ಣ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಮುಖಂಡರು, ರೈತರ ಸಮಸ್ಯೆಗಳ ಪರಿಹಾರ, ನೀರಾವರಿ ಹಕ್ಕುಗಳ ರಕ್ಷಣೆ ಹಾಗೂ ಪರಿಸರ ಸಂರಕ್ಷಣೆಗೆ ಸಮಿತಿ ನಿರಂತರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ವಿಶ್ವ ಪರಿಸರ ದಿನದಂದೇ ಕಚೇರಿ ಉದ್ಘಾಟನೆ ಮಾಡಿರುವುದು ವಿಶೇಷವಾಗಿದ್ದು, ರೈತರ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಎಂಬ ಎರಡು ಮಹತ್ವದ ಉದ್ದೇಶಗಳನ್ನು ಒಟ್ಟಿಗೆ ಸಾರಿದ ಕಾರ್ಯಕ್ರಮವಾಗಿ ಗಮನ ಸೆಳೆಯಿತು. ಸವಿಗೆಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಆದ್ರೆ ಅನ್ನ ಕೊಡೋರು ಯಾರು? ರೈತರು. ಅಂದ್ರೆ ರೈತ ಅನ್ನ ಬೆಳೆದಿದ್ರೆ ಈ ಜಗತ್ತು ಉಳಿಯಲ್ಲ. ನನ್ನ ಜಾತಿ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ ಅಂತ ಹೋರಾಡತಕ್ಕಂತ ಎಲ್ಲ ಮನಸ್ಸುಗಳಿಗೂ ಸಹ ರೈತ 3 ವರ್ಷ ಬೇಸಾಯ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವನು ಇಲ್ಲಿ ಜಗತ್ತಲ್ಲಿ ಶ್ರೇಷ್ಠ ಇಲ್ಲ, ಕಡೆಗೆ ರೈತನೇ ಶ್ರೇಷ್ಠ, ಮಾಡಪ್ಪ ನಿನ್ ಕೃಷಿಯನ್ನ ಅಂತ ಹೇಳಿ ರೈತರ ಕಾಲಿಗೆ ಬೀಳುವಂತಹ ಪರಿಸ್ಥಿತಿಗಳು ಬರ್ತವೆ. ಇದೆಲ್ಲ ವಾಸ್ತವ, ಇಲ್ಲಿ ಹೊಗಳ್ತಾ ಇರುವಂತದ್ದಲ್ಲ. ಇನ್ನು ಮುಂದಿನ ಭವಿಷ್ಯದ 10 ವರ್ಷದಲ್ಲಿ ಇಂಜಿನಿಯರ್ಗೆ ಹೆಣ್ಣು ಕೊಡೋದಿಲ್ಲ, ಡಾಕ್ಟರ್ಗೂ ಹೆಣ್ಣು ಕೊಡೋದಿಲ್ಲ. 1 ಎಕರೆ ಜಾಗ ಅಥವಾ ಒಂದು ಎಕರೆ ಜಾಗದಲ್ಲಿ ಯಾರು ಸ್ವತಃ ಕೃಷಿ ಮಾಡ್ತಾನೆ, ಆ ಕೃಷಿ ಮಾಡೋದನ್ನ ಹೆಣ್ಣು ಕೊಡೋ ತಂದೆ ತಾಯಿ ಬಂದು ಎಷ್ಟು ಜನ ಹೊಲಗೈತೆ ಹೊಲಗೆಯಪ್ಪ ಅಂತ ಅದನ್ನ ಟೆಸ್ಟ್ ಮಾಡಿ ಅವ್ನಿಗೆ ಹೆಣ್ಣು ಕೊಡುವಂತ ಪರಿಸ್ಥಿತಿಗಳು ಶಾರ್ಟ್ಲಿ 10 ರಿಂದ 15 ವರ್ಷದಲ್ಲಿ ನಿರ್ಮಾಣವಾಗ್ತವೆ. ಖಂಡಿತ ಗೊತ್ತಿರ್ಲಿ. ಯಾಕೆಂದ್ರೆ ನಮ್ಗೆ ಯಾರು ಕಷ್ಟ ಬಿದ್ದು ಬೆವರನ್ನು ಹರಿಸುವಂತ ವ್ಯವಸ್ಥೆಗಳು ನಮಗೆ ಬೇಕಾಗಿಲ್ಲ. ಈ ಭೂಮಿ ಮೇಲೆ ರೈತನ ಬೆವರು ಎಷ್ಟು ಬೀಳ್ತದೋ ಅಷ್ಟು ಜಗತ್ತು ಸುಭಿಕ್ಷವಾಗಿರ್ತದೆ. ರೈತ ಸೋತ್ರೆ ಜಗತ್ತು ಸೋತದೆ. ರೈತನಿಗೆ ಶಕ್ತಿ ಹನುಮಂತನ ಶಕ್ತಿ. ಹನುಮಂತನಿಗೆ ತನ್ನ ಶಕ್ತಿ ಎಷ್ಟಿದೆ ಅಂತೇಳಿ ಅವನಿಗೆ ಒಂದು ಶಾಪ ಇತ್ತಲ್ಲ, ಅದೇ ರೀತಿಯ ಶಾಪ ನಮ್ಮ ರೈತ ವರ್ಗಕ್ಕೂ ಇದೆ. ನೀರು ಬರಬೇಕು, ನೀರಾವರಿ ತಗೋಬೇಕು ಅನ್ನೋದು ನಮ್ಮ ಹಕ್ಕು. ಅದು ಘನತತ್ವ ಆಗಬೇಕು. ಆ ನೀರನ್ನು ತಂದೆ ತರ್ತೇವೆ ಅನ್ನೋ ದೃಢ ನಿಶ್ಚಯ, ದೃಢ ಸಂಕಲ್ಪ ನಾವು ಯಾವತ್ತು ಮಾಡ್ತೇವೆ, ಯಾವತ್ತ ಕೇಳಿ ಪಡ್ಕೊಳ್ತೇವೆ, ಅದು ನಮ್ಮ ಘನತತ್ವ ಆದ್ರೆ ನಾವು ಸಹ ಹನುಮಂತನನ್ನ ಫಾಲೋ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಮನೋಭಾವ ನಮಗೆ ಬರ್ತದೆ. ಅದು ಬಿಟ್ಟು ಕೇವಲ ಇಲ್ಲಿ ಯಾವ ರಾಜಕೀಯ ವ್ಯವಸ್ಥೆಗಳ ವಿರುದ್ಧವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ನಮ್ಮ ಹಕ್ಕು, ನಮ್ಮ ನೀರು. ನಾನು ಅಧಿಕಾರಿಯಾಗಿರ್ಬೋದು, ಆದ್ರೆ ಇಲ್ಲಿಗೆ ಬಂದಿರೋದು ಒಬ್ಬ ಸಾಧಾರಣ ರೈತನಾಗಿ. ರೈತನ ಒಳದನಿ ಏನಿದೆ, ರೈತನ ಒಳನೋವೇನಿದೆ, ಅದರ ಪ್ರತಿಪಾದನೆ ಮಾಡಲಿಕ್ಕೆ, 2 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೋಸ್ಕರ 2 ಮಾತಾಡ್ತಾ ಇದ್ದೇನೆ.